ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರದ್ವಾಜ ಮುನಿಯ ಸಂದರ್ಶನವೆಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣ ಸಮೇತನಾಗಿ ಆ ರಾತ್ರಿ ಮರದ ಕೆಳಗೆ ಕಳೆದು ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ಅಪೂರ್ವವಾಗಿಯೂ ಮನೋಹರವಾಗಿಯೂ ಮೊದಲು ನೋಡದೆಯೂ ಇದ್ದ ಅನೇಕ ದೇಶಗಳನ್ನು ನೋಡಿ ಅತ್ಯಂತ ಸಂತೋಷ ಪಡುತ್ತಾ ಗಂಗಾ ಯಮುನಾ ಸಂಗಮದ ಸಮೀಪಕ್ಕೆ ಹೋದನು. ಅಲ್ಲಿ ಲಕ್ಷ್ಮಣನನ್ನು ನೋಡಿ, ಲಕ್ಷ್ಮಣ, ಪ್ರಯಾಗದ ಸುತ್ತಲೂ ಯಜ್ಞ ಪುರುಷನ ಧ್ವಜವಾದ ಹೋಮಧೂಮವು ದೊಡ್ಡದಾಗಿ ಏಳುತ್ತಿದೆ. ನೋಡು, ಇದೇ ಭರದ್ವಾಜ ಮುನೀಶ್ವರನ ಆಶ್ರಮವಾಗಿರಬೇಕು. ಇದು ಗಂಗಾ ಯಮುನಾ ಸಂಗಮ ಸ್ಥಳ. ಇಲ್ಲಿ ಆ ನದಿಗಳ ತೆರೆಗಳ ಹೊಯ್ಲುಗಳ ಧ್ವನಿಯು ಕೇಳಿಸುತ್ತಿದೆ. ಈ ವನದಲ್ಲಿ ಸಂಚರಿಸಿಕೊಂಡಿರುವ ಮನುಷ್ಯರು ಮರಗಳನ್ನು ಕಡಿದು ಬಯಲು ಮಾಡಿಕೊಂಡಿದ್ದಾರೆ. ಆ ಬಯಲ ಮಧ್ಯದಲ್ಲಿ ಭರದ್ವಾಜ ಮುನೀಶ್ವರನ ಆಶ್ರಮದಲ್ಲಿರುವ ನಾನಾ ಪ್ರಕಾರವಾದ ವೃಕ್ಷಗಳು ಕಾಣಿಸುತ್ತಿವೆ ಎಂದು ನುಡಿದನು. ಬಳಿಕ ಸೂರ್ಯನು ಅಸ್ತಂಗತನಾಗಲು ಶ್ರೀರಾಮನು ಗಂಗಾ ಯಮುನಾ ಸಂಗಮದಲ್ಲಿದ್ದ ಭರದ್ವಾಜಾಶ್ರಮವನ್ನು ಪ್ರವೇಶಿಸಿದನು. ಸ್ವಲ್ಪ ದೂರ ನಡೆದು ಭರದ್ವಾಜ ಮುನೀಶ್ವರನ ದರ್ಶನವನ್ನು ಮಾಡಿದನು. ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಮುನೀಶ್ವರನಿಗೆ ಅಭಿವಂದಿಸಿ ಆತನನ್ನು ಕುರಿತು, ಮುನೀಶ್ವರರೇ, ನಾನು ದಶರಥರಾಯನ ಕುಮಾರನಾದ ರಾಮ. ಈತನು ನನ್ನ ತಮ್ಮನಾದ ಲಕ್ಷ್ಮಣ. ಈಕೆಯು ಜನಕರಾಯನ ಮಗಳಾದ ನನ್ನ ಪತ್ನಿ ಸೀತಾದೇವಿ. ಇವರು ದಶರಥರಾಯನ ಅಪ್ಪಣೆಯಿಂದ ಕಾಡಿಗೆ ಬಂದ ನನ್ನ ಮೇಲಣ ವಿಶ್ವಾಸದಿಂದ ನನ್ನ ಸಂಗಡ ಬಂದರು. ನಾನು ದಶರಥರಾಯನ ಆಜ್ಞೆಯಿಂದ ಸೀತಾ ಲಕ್ಷ್ಮಣರ ಸಮೇತವಾಗಿ ವನಕ್ಕೆ ಬಂದು ಕಂದಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಸಂಚರಿಸುತ್ತಿದ್ದೇನೆ ಎಂದು ನುಡಿದನು. ಭರದ್ವಾಜ ಮುನಿಯು ಶ್ರೀರಾಮನಿಗೆ ನಾನಾ ವಿಧವಾದ ಕಂದಮೂಲ ಫಲಗಳನ್ನು ತಂದುಕೊಟ್ಟು ಆತನು ವಾಸ ಮಾಡಿಕೊಂಡಿರುವುದಕ್ಕೆ ಒಂದು ಪರ್ಣಶಾಲೆಯನ್ನು ತೋರಿಸಿ ಸತ್ಕಾರಗಳನ್ನು ಮಾಡಿದನು. ಅದರಿಂದ ಸಂತುಷ್ಟ ಚಿತ್ತನಾಗಿ ಕುಳಿತಿದ್ದ ಶ್ರೀರಾಮನನ್ನು ಕುರಿತು, ಎಲೈ ಶ್ರೀರಾಮನೇ, ನೀನು ಅಪೂರ್ವವಾದ ಈ ಸ್ಥಳಕ್ಕೆ ಬಂದೆ. ದಶರಥರಾಯನು ನಿನ್ನನ್ನು ನಿಷ್ಕಾರಣವಾಗಿ ವನಕ್ಕೆ ಕಳುಹಿಸಿದ ವೃತ್ತಾಂತವನ್ನು ಕೇಳಿದೆನು. ಈ ಗಂಗಾ ಯಮುನಾ ಸಂಗಮದಲ್ಲಿ ನನ್ನ ಆಶ್ರಮವು ಮನೋಹರವಾಗಿ ಏಕಾಂತ ಸ್ಥಳವಾಗಿದೆ. ಇಲ್ಲಿ ನೀನು ಸುಖವಾಗಿ ಇರು ಎಂದು ನುಡಿದರು. ಶ್ರೀರಾಮನು ಆತನನ್ನು ಕುರಿತು ಸಮಸ್ತ ಪ್ರಾಣಿಗಳ ಉತ್ಪತ್ತಿ ಲಯಗಳನ್ನು, ಭೂತ ಭವಿಷ್ಯದ್ ವರ್ತಮಾನಗಳನ್ನು, ಸಮಸ್ತ ತತ್ವಾರ್ಥಗಳನ್ನು ಬಲ್ಲ ಭರದ್ವಾಜ ಮುನೀಶ್ವರರೇ, ನಿಮ್ಮ ಸಮೀಪದಲ್ಲಿರುವ ಆಶ್ರಮದ ಸುತ್ತಲೂ ಅನೇಕ ಗ್ರಾಮಗಳಿವೆ. ನಾನು ಇಲ್ಲಿದ್ದರೆ ಸೀತಾ ಲಕ್ಷ್ಮಣ ಸಮೇತನಾಗಿ ಬಂದ ವೃತ್ತಾಂತವನ್ನು ಕೇಳಿ ನಮ್ಮನ್ನು ನೋಡುವುದಕ್ಕಾಗಿ ಅನೇಕ ಜನರು ಬಂದು ಸಂವರ್ಧವನ್ನು ಮಾಡುವರು. ಆದ್ದರಿಂದ ನನಗೆ ಇಲ್ಲಿರುವುದಕ್ಕೆ ಮನಸ್ಸಿಲ್ಲ. ನಾನು ಸೀತಾ ಲಕ್ಷ್ಮಣ ಸಮೇತವಾಗಿರುವುದಕ್ಕೆ ಏಕಾಂತ ಸ್ಥಳವಾದ ಆಶ್ರಮವನ್ನು ತೋರಿಸಬೇಕು ಎಂದು ಹೇಳಿದನು. ಆಗ ಭರದ್ವಾಜ ಮುನೀಶ್ವರನು, ಶ್ರೀರಾಮ, ಇಲ್ಲಿಗೆ 2 ಗಾವುದ ದೂರದಲ್ಲಿ ಗಂಧಮಾದನ ಪರ್ವತಕ್ಕೆ ಸಮಾನವಾದ ಚಿತ್ರಕೂಟವೆಂಬ ಗಿರಿಯಿದೆ. ಆ ಪರ್ವತವು ಪವಿತ್ರವಾದದ್ದು. ಅಲ್ಲಿ ಅನೇಕ ಋಷಿಗಳಿದ್ದಾರೆ. ಆ ಪರ್ವತದಲ್ಲಿರುವ ಪವಿತ್ರವಾದ ಶಿಖರಗಳನ್ನು ದರ್ಶನ ಮಾಡಿದ ಪುಣ್ಯಾತ್ಮರಿಗೆ ಯಾವಾಗಲೂ ಪಾಪ ಬುದ್ಧಿ ಹುಟ್ಟದು. ಚಿತ್ರಕೂಟ ಪರ್ವತದಲ್ಲಿ ಬಹುಮಂದಿ ಋಷಿಗಳು ತಪಸ್ಸು ಮಾಡಿ ಪುಣ್ಯಲೋಕವನ್ನು ಹೊಂದಿದರು. ಅದು ಏಕಾಂತ ಸ್ಥಳ. ಅಲ್ಲಾದರೂ ವಾಸ ಮಾಡು. ಅಲ್ಲದಿದ್ದರೆ ಈ ಗಂಗಾ ಯಮುನಾ ಸಂಗಮದಲ್ಲಿ ನನ್ನ ಜೊತೆಯಲ್ಲಾದರೂ ವಾಸ ಮಾಡಿಕೊಂಡಿರು ಎಂದು ಅನೇಕ ಪ್ರಿಯೋಕ್ತಿಗಳನ್ನು ನುಡಿದು ಸೀತಾ ಲಕ್ಷ್ಮಣರನ್ನು ಬಹುಪ್ರಕಾರವಾಗಿ ಸತ್ಕರಿಸಿದನು. ಆತನ ಸತ್ಕಾರದಿಂದ ಸಂತುಷ್ಟನಾಗಿ ಶ್ರೀರಾಮನು ಅತ್ಯಂತ ಪ್ರಸನ್ನಚಿತ್ತನಾಗಿದ್ದು ಸಾಯಂಕಾಲವಾಗಲು ಆ ಆಶ್ರಮದಲ್ಲಿ ರಾತ್ರಿಯನ್ನು ಕಳೆದು ಮಾರನೆಯ ದಿನ ಪ್ರಾತಃ ಕಾಲ ತಪೋಜ್ವಾಲೆಯಿಂದ ಬೆಳಗುತ್ತಿದ್ದ ಭರದ್ವಾಜ ಮುನೀಶ್ವರನ ಸಮೀಪಕ್ಕೆ ಹೋಗಿ ಕೈಮುಗಿದುಕೊಂಡು, ಮುನೀಶ್ವರರೇ, ನಿಮ್ಮ ಆಶ್ರಮದಲ್ಲಿ
ಒಂದು ರಾತ್ರಿಯನ್ನು ಸುಖವಾಗಿ ಕಳೆದೆವು. ಇನ್ನು ಇಲ್ಲಿಂದ ಮುಂದಕ್ಕೆ ಹೊರಡುತ್ತೇವೆ ಎಂದು ನುಡಿದನು. ಭರದ್ವಾಜನು ಅನೇಕ ಕಂದಮೂಲ ಫಲಾಹಾರಗಳನ್ನು ತರಿಸಿ ಶ್ರೀರಾಮನಿಗೆ ಸಮರ್ಪಿಸಿ ಆತನನ್ನು ಕುರಿತು, ಶ್ರೀರಾಮ, ಚಿತ್ರಕೂಟ ಪರ್ವತವು ನಾನಾ ವಿಧವಾದ ಮೃಗ ಪಕ್ಷಿಗಳಿಂದಲೂ ನವಿಲುಗಳ ಧ್ವನಿಯಿಂದಲೂ ಪವಿತ್ರವಾದ ಪುಣ್ಯ ನದಿಗಳಿಂದಲೂ ಸ್ವಾದೋದಕವಿರುವ ಕೊಳಗಳಿಂದಲೂ ಬಹಳ ಮನೋಹರವಾಗಿದೆ. ಅಲ್ಲಿ ಆಶ್ರಮವನ್ನು ರಚಿಸಿಕೊಂಡು ಸುಖವಾಗಿ ವಾಸ ಮಾಡು ಎಂದು ನುಡಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.